ಹನಿ ಟ್ರ್ಯಾಪ್ ಪ್ರಕರಣ ಈಗ ಬೇರೆ ರೀತಿಯಾದಂಥ ತಿರುವನ್ನು ಪಡ್ಕೊಳ್ತಾ ಇದೆ. ಇದಕ್ಕೆ ಯಾರು ಆರೋಪವನ್ನ ಮಾಡಿದ್ರು ಆ ಆರೋಪಕ್ಕೆ ಒಳಪಟ್ಟಂತವರು ಬೇರೆ ರೀತಿಯಾದಂತಹ ಮತ್ತೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಅದು ಯಾರು ಅಂತ ಏನು ಹೇಳ್ತಾ ಇಲ್ಲ, ಸುಮ್ಮನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಆದರೆ ಸರ್ಕಾರ ಈಗ ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ತನಿಖೆಯೂ ಕೂಡ ಸದ್ಯಕ್ಕಿದ್ದಂಗಿಲ್ಲ. ಆದರೆ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಸಿಐಡಿ ಪ್ರಾಥಮಿಕ ತನಿಖೆಗೆ ಈಗ ಮುಂದಾಗಿದೆ. ಅಧಿಕೃತವಾಗಿ ಸಿಐಡಿ ತನಿಖೆಗೆ ಸರ್ಕಾರ ಏನೂ ಕೊಟ್ಟಿಲ್ಲ. ಆದರೆ ಹೇಗೆ ಇವರು ಮುಂದಾಳತ್ವ ವಹಿಸಿಕೊಂಡ್ರು? ಸ್ವಯಂ ಪ್ರೇರಿತವಾಗಿ ಯಾವುದು ತನಿಖೆ ಮಾಡೋ ಹಾಗಿಲ್ವಲ್ಲ. ಹಾಗಿದ್ದಾಗ ಈವರೆಗೂ ಯಾವುದೇ FIR ಕೂಡ ದಾಖಲಾಗಿಲ್ಲ. ಪ್ರಾಥಮಿಕ ತನಿಖೆಯನ್ನ ಸಿಐಡಿ ಪೊಲೀಸರು ನಡೆಸ್ತಾ ಇದ್ದಾರೆ. ಅಂತ ಹೆಂಗ್ ನಡೆಸ್ತಾರೆ ಅವರು? ಮಾನ್ಯ ಗೃಹ ಮಂತ್ರಿಗಳು ಹೇಳಿಲ್ವಾ? AC ನೇತೃತ್ವದಲ್ಲಿ ಪ್ರಾಥಮಿಕ ಹಂತದಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜಯಮಹಲ್ ತುಮಕೂರಿನಲ್ಲಿ ಪ್ರಾಥಮಿಕ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಅಲ್ಲ ರೀ, ತನಿಖೆಗೆ ಇನ್ನೂ ಶಿಫಾರಸು ಮಾಡಿಲ್ಲ ಅಧಿಕೃತವಾಗಿ. FIR ದಾಖಲಾಗಿಲ್ಲ, ದೂರು ಕೂಡ ದಾಖಲಾಗಿಲ್ಲ. ಅದು ಹೇಗೆ ತನಿಖೆಯನ್ನ ಸಿಐಡಿ ಅವರೀಗ ಕೈಗೊಂಡ್ರು? ಇಲ್ಲಿಯವರೆಗೂ ಹೇಳ್ತಾ ಇದ್ದಿದ್ದೇನು ಸರ್ಕಾರ? ಯಾವುದು ದೂರು ಬಂದಿಲ್ಲ ಅಂತ ಹೇಳಿ ಗೃಹ ಮಂತ್ರಿಗಳಿಗೆ ಹೋಗಿ ಕೊಟ್ಟಿರೋದೇನು? ಮನವಿಯನ್ನ ಸಲ್ಲಿಸಿದ್ದಾರೆ. ಮನವಿ ದೂರ ಆಗುತ್ತಾ? ಏನ್ ಬೇಕಾದರೂ ಆಗ್ಬೋದು ಈ ಸರ್ಕಾರದಲ್ಲಿ. ಯಾರ್ಯಾರು CID ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು CID ಅವರು ಮನೆ ಹತ್ರ ಹೋಗಿದ್ರು ಅಂತ ಮಾಹಿತಿ ನನಗೆ. ಇವತ್ತು ಮನೆ ಹತ್ರ ಹೋಗಿ ಅಲ್ಲಿದ್ದಂಥ ಯಾರು ಮನೆ ಸ್ಟಾಫ್ ಇದ್ದಾರೆ ಅವರಿಗೆ ಯಾರ್ಯಾರು ಬಂದಿದ್ರು ಏನು ಅಂತ ತಾಲೆ ಅವರು ಪ್ರಿಲಿಮಿನರಿ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಏನು ಗೌರ್ಮೆಂಟ್ ಗೆಸ್ಟ್ ಹೌಸ್ ಇದೆ ಜೈಮಾಲ್ ರೋಡಲ್ಲಿ, ಅಲ್ಲಿಗೆ ಇವತ್ತು CID ಅವರು ಹೋಗಿ ಇವತ್ತು ಅಲ್ಲಿರೋವಂಥ ಮನೇಲಿ ಯಾರೆಲ್ಲ ಕೆಲಸದವ್ರು ಇದ್ದಾರೆ ಅವ್ರನ್ನೆಲ್ಲ ಯಾರು ಬರ್ತಾ ಇದ್ದಾರೆ ಏನು ಅಂತ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅಂತ ಮಾಹಿತಿ ನನಗಿರುವಂಥದ್ದು. ಸಿಐಡಿ ತನಿಖೆಗೆ ಯಾರು ಆದೇಶ ಮಾಡಿದ್ದಾರೆ ಸರ್? ಯಾರ ಮೇಲೆ ಅನುಮಾನ ಇದೆ? ಯಾರ ಮೇಲೆ ಅನುಮಾನ ಅಂತ ಹೆಂಗೆ ಹೇಳಪ್ಪ ಆಗುತ್ತೆ? ಅಲ್ಲೇನಾದ್ರು ಹೆಸರು ಇದೆಯಲ್ಲ, ಯಾರು ಹೆಸರು ಹೇಳಿದ್ದಾರೆ? ಹೆಸರು ಹೇಳಿದರೆ ನಾನು ಹೇಳ್ತೀನಿ. DGನೇ ಆದೇಶ ಮಾಡಿದಾರಂತ? ಹೌದು ಹೌದು ಹೌದು. ಇವತ್ತಿಂದ ಏನಾದರೂ FIR ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ನನಗೆ ಗೊತ್ತಿಲ್ಲ. ಅದು ಅವರು DG ಅವರು CID ಅವರು ಕೊಟ್ಟಿರೋದ್ರಿಂದ CID ಅವರು ಇವತ್ತಿಂದ ಪ್ರಾರಂಭ ಮಾಡಿದ್ರು. ಯಾವ ದೂರು? ಅಲ್ಲಿ ಹೋಮ್ ಮಿನಿಸ್ಟ್ರಿಗೆ ಕೊಟ್ಟಿದ್ದ ದೂರನ್ನ ಹೋಮ್ ಮಿನಿಸ್ಟರ್ ಕೊಟ್ಟಿರುವಂಥದ್ದು. ಇದಿನ್ನೂ ಅಫಿಷಿಯಲಿ ಕೊಟ್ಟಿಲ್ಲ ನೀವು? ಯಾವುದು? CID ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು CID ನನಗೆ ಇಲ್ಲಿಯವರೆಗೂ ಕೂಡ ಅರ್ಥ ಆಗದೇ ಇರುವಂಥದ್ದು, ಒಂದು FIR ದಾಖಲಾಗಲಾರ್ದೇನೆ ಅದು ಹೇಗೆ ತನಿಖೆಯನ್ನು ಈಗ ಕೈಗೊಂಡ್ರು? ರಾಜೇಂದ್ರ ಅವರು ಹೇಳೋ ಪ್ರಕಾರ DIG ಅವರು ಹೇಳಿದಾರಂತೆ. ಅದು ಹೆಂಗೆ ಹೇಳ್ತಾರೆ? ಯಾವ ಆಧಾರದ ಮೇಲೆ ಹೇಳ್ತಾರೆ? ಯಾವ ದೂರಿನ ಆಧಾರದ ಮೇಲೆ ತನಿಖೆಯನ್ನು ಕೈಗೊಳ್ತಾರೆ? ಯಾವ ಹಿಂದೆ ಮುಂದೆ ಏನೂ ಇಲ್ವಾ? ಮನವಿಯನ್ನು ಕೊಟ್ಟಿರೋದ್ರಿ, ಗೃಹ ಮಂತ್ರಿಗಳಿಗೆ ಕೊಟ್ಟಿರುವಂಥ ಮನವಿನೇ ದೂರ ಆಗಲ್ಲ. ಅದಕ್ಕೊಂದು ಪ್ರೊಸೀಜರ್ ಇದೆ. ಅದು ಕಾಟಾಚಾರಕ್ಕೆ ನಡೀತಾ ಇರುವಂಥದ್ದು. ಇದು ಸ್ಪಷ್ಟವಾಗಿ ಹೇಳ್ಬೋದು. ಯಾರನ್ನೋ ರಕ್ಷಣೆ ಮಾಡೋಕ್ಕೋಸ್ಕರ ಯಾವುದು ಬಹಿರಂಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಡ್ರಾಮಾ ಮಾಡ್ತಾ ಇರೋದು ಇದು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ. ಒಂದು ಕಡೆಗೆ ಗೃಹ ಮಂತ್ರಿಗಳು ಇಲ್ಲಿಯವರೆಗೂ ಕೂಡ ದೂರು ಕೊಟ್ಟಿಲ್ಲ, ದೂರು ಕೊಡದಾನೆ ಸುಮೋಟೋ ಕೇಸಲ್ಲಿ ನಾನು ಹೆಂಗ್ರಿ ತಗೊಳಕ್ಕಾಗತ್ತೆ, ಹೆಂಗ್ರಿ ತನಿಖೆ ಮಾಡಿಸ್ಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ತದನಂತರ ರಾಜಣ್ಣ ಅವರು ಹೋಗ್ತಾರೆ, ಇಲ್ಲ ಮನವಿ ಕೊಟ್ಟಿದ್ದಾರೆ, ಅವರು ದೂರು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಈಗ FIR ದಾಖಲಾಗಲಾರ್ದೇನೆ, ದೂರು ಕೂಡ ದಾಖಲಾಗಲಾರ್ದೇನೆ ಹೇಗೆ CID ತನಿಖೆಗೆ ಕೊಡ್ತಾರೆ? ಯಾವ ಆಧಾರದ ಮೇಲೆ ಹೋಗ್ತಾರೆ? ಯಾವ ದೂರಿನ ಆಧಾರದ ಮೇಲೆ ತನಿಖೆಯನ್ನ ಮಾಡ್ತಾರೆ? ಮುರಳಿ, ಅರುಣ್, ರಾಜೇಂದ್ರ ಅವ್ರಿಗೆ ಮಾಹಿತಿಯ ಕೊರತೆ ಇದೆ ಅನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ತನಿಖೆ ಅಂತೇಳಿ ಒಂದು ಮಾಧ್ಯಮಗಳ ಮುಂದೆ ಮಾತನಾಡೋ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿರೋಂಥದ್ದು. ಇಲ್ಲಿ ಯಾವುದೇ ರೀತಿಯ ತನಿಖೆ ಆಗ್ತಾ ಇಲ್ಲ, ಕೇವಲ ಇಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇರೋಂಥದ್ದು. ಯಾಕೆಂದರೆ ಈಗಾಗಲೇ ಏನು ರಾಜಣ್ಣ ಅವರು ಗೃಹ ಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ರು. ಮನವಿ ಪತ್ರವನ್ನು ಕೊಟ್ಟ ಬಳಿಕ ನಿನ್ನೆ ಸಂಜೆ ಗೃಹ ಸಚಿವರು ಅದನ್ನು DGIG ಅವರಿಗೆ ಒಂದು ರವಾನೆಯನ್ನು ಮಾಡಿದರು. ಅಂದರೆ ಈ ಪ್ರಕರಣದಲ್ಲಿ ಸತ್ಯಾಸತ್ಯತೆಗಳು ಜೊತೆಗೆ ಇದಕ್ಕೆ ಪೂರಕವಾದ ಸಾಕ್ಷಿಗಳು ಏನಾದರೂ ಸಿಕ್ಕುತ್ತಾ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಿ ಮತ್ತು ವಿಚಾರಣೆಯನ್ನು ಮಾಡಿ ಅಂತೇಳಿ ಒಂದು ಏನು ಸೂಚನೆಯನ್ನು ಕೊಟ್ಟಿದ್ರು. ಆ ಸೂಚನೆ ಮೇರೆಗೆ ಅದನ್ನು CIDಗೆ ಈಗ ವರ್ಗಾವಣೆಯನ್ನು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಅದು ವರ್ಗಾವಣೆ ಆಗಿರೋಂಥದ್ದು. ವರ್ಗಾವಣೆ ಆದ ಬಳಿಕ ಅದರ ಬಗ್ಗೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅರುಣ್, ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು KN ರಾಜಣ್ಣ ಅವರು ಕೊಟ್ಟಂಥ 3 ಪುಟಗಳ ದೂರಿನ ಪ್ರತಿ ಏನಿತ್ತು, ದೂರಿನ ಪ್ರತಿಯಲ್ಲಿ ಯಾರ ಮೇಲೂ ಕೂಡ ಅವರು ಆರೋಪವನ್ನು ಇಲ್ಲೂ ಕೂಡ ಮಾಡೋದಿಲ್ಲ. ಜೊತೆಗೆ ಯಾರ ಜೊತೆ ಸಂಪರ್ಕದಲ್ಲಿತ್ತು, ಯಾರೋ ನಂಬರ್ನಿಂದ ಅವ್ರಿಗೆ ಹನಿ ಟ್ರಾಪ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅಥವಾ ಯಾರಾದರೂ ಗೊತ್ತಿರೋ ವ್ಯಕ್ತಿಗಳನ್ನ ಅದ್ಯಾವುದೂ ಕೂಡ ಅವರು ಅಲ್ಲಿ
ಉಲ್ಲೇಖವನ್ನು ಮಾಡೋದಿಲ್ಲ. ಸಂಪೂರ್ಣವಾಗಿ ಇವರು ಒಂದು ಫೀಚರ್ಸ್ ಅನ್ನ ಹೇಳ್ತಾರೆ, ಕೇವಲ ಇಬ್ಬರು ಹುಡುಗರು ಒಬ್ಬಳು ಹುಡುಗಿ ಬಂದಿದ್ರು ಅನ್ನೋದ್ರ ಬಗ್ಗೆ ಮಾತ್ರ ಹೇಳಿಕೆಯನ್ನು ಕೊಡ್ತಾರೆ. ಅದ್ರ ಜೊತೆಗೆ ಅದಕ್ಕೆ ಸಂಬಂಧಿಸಪಟ್ಟಂತೆ ಅದಕ್ಕೆ ಪೂರಕವಾದ ಸಾಕ್ಷಿಗಳಿಗೆ ಕ್ರೋಢೀಕರಿಸಲಿಕ್ಕೆ ಯಾವುದೇ ರೀತಿಯ CCTV ಫುಟೇಜಸ್ ಇಲ್ಲ. ಜೊತೆಗೆ ರಾಜಣ್ಣ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಲಿಕ್ಕೆ ಯಾವುದೇ ರೀತಿಯ ಫೋನ್ ಕನ್ವರ್ಸೇಷನ್ ಇಲ್ಲ ಅಥವಾ ವಾಟ್ಸಪ್ ಚಾಟ್ಗಳಿಲ್ಲ, ಯಾವೂ ಕೂಡ ಇಲ್ಲದೆ ಇರೋ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಏನಂದ್ರೆ FIR ಅನ್ನು ದಾಖಲು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಪ್ರಾಥಮಿಕ ಹಂತದ ವಿಚಾರಣೆಯನ್ನು ಮಾಡಬೇಕು. ವಿಚಾರಣೆಯನ್ನು ಮಾಡಿದ ಬಳಿಕ ಅದರ ಬಗ್ಗೆ ಪೂರಕವಾದ ಸಾಕ್ಷ್ಯಾಧಾರಗಳು ಜೊತೆಗೆ ಅದಕ್ಕೆ ಪೂರಕವಾದ ಹೇಳಿಕೆಗಳೇನಾದರೂ ಸಿಕ್ಕಿದ್ರೆ ಅದನ್ನ ಕ್ರೋಢೀಕರಿಸಿದ ಬಳಿಕ ಅದನ್ನ ರಾಜಣ್ಣ ಅವರನ್ನು ವಿಚಾರಣೆಗೊಳಪಡಿಸಿ ಅದಾದ ಬಳಿಕ ಆ ಪ್ರಕರಣವನ್ನು FIR ಅನ್ನಾಗಿ ದಾಖಲನ್ನ ಮಾಡ್ಕೊಳ್ಳುವಂಥದ್ದು, ಅದಾದ ನಂತರ ತನಿಖೆಯನ್ನು ಮಾಡುವಂಥದ್ದು. ಈಗ ಕೇವಲ ಪ್ರಾಥಮಿಕ ಹಂತದ ವಿಚಾರಣೆ ಅಷ್ಟೇ. ಯಾಕೆಂದ್ರೆ ಇವರು ಹೇಳ್ತಾ ಇರೋಂಥದ್ದು ಜಯಮಹಲ್, ಮಧುಗಿರಿ ಮತ್ತು ತುಮಕೂರಿನಲ್ಲಿ ಈ ರೀತಿಯ ಪ್ರಯತ್ನಗಳು ನಡೆದಿತ್ತು ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾದ ಸಾಕ್ಷಿಗಳಿದೆಯಾ, ಯಾರು ಬಂದಿದ್ರು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ CID ಅಧಿಕಾರಿಗಳ ಮೂಲಕ ಮಾಡಿಸ್ತಾ ಇರೋಂಥದ್ದು. ಅರುಣ್.